ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ನೃತ್ಯ ದಿನದ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯಿತಾ? ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ವಿಶ್ವ ನೃತ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 29ರಂದು ಆಚರಿಸಲಾಗುತ್ತದೆ. ಓಕೆ, ವಿಶ್ವ ನೃತ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 29ರಂದು ಆಚರಿಸಲಾಗುತ್ತದೆ. ಎರಡನೇ ಪಾಯಿಂಟ್ ನೋಡಿ, ಈ ದಿನದ ಉದ್ದೇಶ ನೃತ್ಯದ ಮಹತ್ವವನ್ನು ತಿಳಿಸುವುದು. ಓಕೆ, ಈ ದಿನದ ಮುಖ್ಯ ಉದ್ದೇಶ ನೃತ್ಯದ ಮಹತ್ವವನ್ನು ತಿಳಿಸುವುದು. ಮೂರನೇ ಪಾಯಿಂಟ್, ನೃತ್ಯ ಮಾಡುವುದರಿಂದ ಮನಸ್ಸಿಗೆ ತುಂಬ ಆನಂದ ನೀಡುತ್ತದೆ. ನೃತ್ಯ ಮಾಡುವುದರಿಂದ ಮನಸ್ಸಿಗೆ ತುಂಬ ಆನಂದ ನೀಡುತ್ತದೆ. ನಾಲ್ಕನೇ ಪಾಯಿಂಟ್, ನೃತ್ಯ ನಮ್ಮ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನೀಡುತ್ತದೆ. ಓಕೆ, ನಂತರ ಐದನೇ ಪಾಯಿಂಟ್ ನೋಡಿ, ನೃತ್ಯವು ಒಂದು ಅದ್ಭುತವಾದ ಕಲೆ ಮತ್ತು ಹವ್ಯಾಸ. ನೃತ್ಯವು ಒಂದು ಅದ್ಭುತವಾದ ಕಲೆ ಮತ್ತು ಹವ್ಯಾಸ. ಆರನೇ ಪಾಯಿಂಟ್, ನೃತ್ಯ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ನೃತ್ಯ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಓಕೆ, ಅದಾದ ನಂತರ ಏಳನೇ ಪಾಯಿಂಟ್, ನೃತ್ಯದಲ್ಲಿ ಶಾಸ್ತ್ರೀಯ ನೃತ್ಯ, ಜಾನಪದ ನೃತ್ಯ ಹೀಗೆ ಹಲವು ವಿಧಗಳಿವೆ. ಎಂಟನೇ ಪಾಯಿಂಟ್, ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ನೃತ್ಯ ಮಾಡಬಹುದು.
ನೃತ್ಯ ಮಾಡಬಹುದು. ಓಕೆನಾ, ನೃತ್ಯ ಮಾಡಬಹುದು. 9ನೇ ಪಾಯಿಂಟ್, ಶಾಲೆಗಳಲ್ಲಿ ಮಕ್ಕಳು ನೃತ್ಯ ಪ್ರದರ್ಶನ ಮಾಡಿ ಸಂಭ್ರಮಿಸುತ್ತಾರೆ. ಶಾಲೆಯಲ್ಲಿ ಮಕ್ಕಳು ನೃತ್ಯ ಪ್ರದರ್ಶನ ಮಾಡಿ ಸಂಭ್ರಮಿಸುತ್ತಾರೆ. 10ನೇ ಪಾಯಿಂಟ್ ನೋಡಿ, ನೃತ್ಯವು ಜನರನ್ನು ಪ್ರೀತಿ ಮತ್ತು ಸ್ನೇಹದಿಂದ ಒಂದಾಗಿಸುತ್ತದೆ. ನೃತ್ಯವು ಜನರನ್ನು ಪ್ರೀತಿ ಮತ್ತು ಸ್ನೇಹದಿಂದ ಒಂದಾಗಿಸುತ್ತದೆ. ಓಕೆನಾ, ಹಾಗಾದರೆ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.